ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅನುಗಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಸಂಕ್ರಾಂತಿ ಹಬ್ಬ ಎಲ್ಲರ ಜೀವನದಲ್ಲೂ ಒಳ್ಳೆಯದೇ ಮಾಡಲಿ, ಹಾಗೆ ಎಳ್ಳು ಬೆಲ್ಲ ತಿಂದು ಆದಷ್ಟು ಬೇರೆಯವ್ರಿಗೂ ಕೂಡ ಒಳ್ಳೆಯದನ್ನೇ ಬಯಸೋಣ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಗೊತ್ತಿರುತ್ತೆ, ಹಬ್ಬ ಅಂದಮೇಲೆ ಹೆಣ್ಮಕ್ಳಿಗೆ ಕೆಲಸ ಅಂತೂ ಇರುತ್ತೆ. ಯಾಕೆ ಅಂದರೆ ಅಮ್ಮನ ಮನೇಲಿದ್ದಾಗ ಆರಾಮಾಗಿ ಬೆಳಗ್ಗೆ ಎದ್ದು ರೆಡಿಯಾಗಿ ಅವ್ರು ಮಾಡಿರೋಂಥ ಅಡುಗೆ ತಿಂದ್ಕೊಂಡು ದೇವಸ್ಥಾನಗಳ್ಗೆ ಹೋಗಿ ಫೋಟೋಗಳು ತಗೊಂಡು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾಯಿದ್ವಿ. ಅದು ಅಮ್ಮನ ಮನೇಲಿದ್ದಾಗ ಹೆಣ್ಮಕ್ಳಿಗೆ ಆ ಲೈಫ್ ಸ್ಟೈಲ್ ಇರುತ್ತೆ. ಆದರೆ ಮದುವೆ ಆದಮೇಲೆ ತಂದೆ ಆದಂಥ ಒಂದು ಸಂಸಾರ ಅಂತ ಶುರು ಮಾಡಿದ್ಮೇಲೆ ಆ ಹಬ್ಬನ ಅವಳದಾಗಿರುತ್ತೆ, ಆ ಮನೆಯದಾಗಿರುತ್ತೆ. ಆ ಒಳ್ಳೇದಕ್ಕೋಸ್ಕರ ಅವಳು ಪ್ರತಿಯೊಂದನ್ನು ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಅವಳು ಬೆಳಗ್ಗೆ ಬೇಗನೆ ಎದ್ದು ಕೆಲಸ ಎಲ್ಲ ಮಾಡಿ ಹಿಂದಿನ ದಿವಸನೂ ಕೆಲಸ ಎಲ್ಲ ಮುಗಿಸ್ಕೊಂಡು ಅವಳು ಆ ಮನೆ ಏನು ಬೆಳಗಬೇಕು ದೀಪನ ಅದನ್ನು ಮಾಡಬೇಕು ಅವಳು. ಹಾಗೆ ಎಲ್ಲ ಹೆಣ್ಮಕ್ಳ ಜೀವನದಲ್ಲಿ ಇದೇ ಥರನೇ ಇರುತ್ತೆ. ಆ್ಯಂಡ್ ಮದುವೆ ಆಗಿದ ತಕ್ಷಣ ವರ್ಷನೂ ಕೂಡ ರುಟೀನ್ ಅಂತೂ ಚೇಂಜ್ ಆಗ್ತಾನೆ ಇರುತ್ತೆ. ಮಗು ಆದಮೇಲೆ ಈ ಥರ ಎಲ್ಲ ಒಂದೊಂದು ಎರಡನೇ ಮಗು ಆದಮೇಲೆ ಈ ಥರ ಅವಳ ಲೈಫ್ ಅಂತೂ ತುಂಬ ಚೇಂಜ್ ಆಗಿಬಿಡುತ್ತೆ ಅಲ್ವಾ. ಹಾಗೆ ಪ್ರತಿಯೊಂದು ಹಬ್ಬ ಬಂದಿದ ತಕ್ಷಣ ಅವಳ ಮನೆ ಸಂಸಾರ, ಅವಳು ಒಳ್ಳೆಯದನ್ನು ಬಯಸಬೇಕು ಅವಳ ಮನೆಗೆ ಅಂತ ಆ ಹಬ್ಬನ ಅವಳು ಮಾಡಬೇಕು ಅಂತ ಹೇಳಿ ಅವಳು ಬೆಳಗ್ಗೆನೇ ಎದ್ದು ಕೆಲಸ ಎಲ್ಲ ಮುಗಿಸ್ತಾರಲ್ವ. ಹಾಗೇನೆ ನಮ್ಮ ಮನೆಯಲ್ಲೂ ಕೂಡ ಎಲ್ಲ ಮನೆಯಲ್ಲೂ ಹೇಗೆ ನಡೀತಾ ಇದೆ ಹಬ್ಬ ಅದೇ ಥರನೇ ಬೆಳಗಿನ ಜಾವನೇ ನಾನು ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ಮೊದಲು ನಾನು ಒಲೆಗೆ ಪೂಜೆ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ಕಡಲೆಕಾಯಿ ಗೆಣಸು ಎಲ್ಲ ಬೇಯಿಸೋದಕ್ಕಿಟ್ರೆ ಇನ್ನೊಂದು ಕಡೆ ನಾನು ದೇವ್ರ ಪೂಜೆಗೆ ರೆಡಿ ಮಾಡ್ಕೋಬೋದಲ್ಲ. ಹಾಗಾಗಿ ಮೊದಲು ನಾನಿಲ್ಲಿ ಒಲೆಗೆ ಪೂಜೆ ಮಾಡಿಬಿಟ್ಟು ಆನಂತರ ಕಡಲೆಕಾಯಿ ಗೆಣಸು ಎಲ್ಲ ಬೇಯಿಸೋಕ್ಕೆ ಇಟ್ಬಿಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಪ್ರತಿ ವರ್ಷವೂ ಅಷ್ಟೇ, ನಾನು ಮೊದಲು ಎಲ್ಲ ಕೆಲಸ ಮುಗಿಸಿದ ಮೇಲೆ ಆನಂತರ ಫಸ್ಟು ಒಲೆಗೆ ಪೂಜೆ ಮಾಡಿ ಅದಕ್ಕೆ ನಾನು ಏನೇನು ಮಾಡಬೇಕು ಅಂದರೆ ಬೇಯಿಸೋಕ್ಕೆ ಏನೇನು ಇಡಬೇಕು ಅದನ್ನೆಲ್ಲ ಇಟ್ಬಿಟ್ಟು ಆನಂತರ ದೇವ್ರ ಪೂಜೆಗೆ ರೆಡಿ ಮಾಡ್ಕೋತೀನಿ. ಆವಾಗ ಇಲ್ಲೂ ಒಂದು ಕೆಲಸ ಆಗಿರುತ್ತೆ ಹಾಗೂ ಅಲ್ಲೂ ಒಂದು ಕೆಲಸ ಆಗ್ತಾಯಿರುತ್ತೆ. ಎರಡೆರಡು ಕೆಲಸ ಒಟ್ಟೊಟ್ಟಿಗೆ ಕೂಡ ಆಗ್ತಾಯಿರುತ್ತೆ ಅಲ್ವಾ. ಇದೆಲ್ಲ ಹೆಣ್ಮಕ್ಳು ಮದುವೆ ಆದಮೇಲೆ ಕಲಿಯೋದು, ಎಲ್ಲ ಒಟ್ಟೊಟ್ಟಿಗೆ ಮಾಡೋದು. ಮದುವೆಗಿಂತ ಮುಂಚೆ ಕಲ್ತಿರಲ್ಲ, ಯಾಕಂದರೆ ಎಲ್ಲ ಅಮ್ಮ ಮಾಡ್ತಾಯಿರ್ತಾರೆ, ನಾವೇನಿದ್ರು ರೆಡಿ ಆಗೋದಷ್ಟೇ ಅಲ್ವಾ. ಅದಕ್ಕೋಸ್ಕರ ಇವಾಗ ನಾನು ಅದೇ ಥರನೇ ಪೂಜೆ ಎಲ್ಲ ಮಾಡಿ ಸಿಂಪಲ್ಲಾಗಿ ಆನಂತರ ಇಲ್ಲಿ ನಾನು ಕಡಲೆಕಾಯಿ ಗೆಣಸು ನೆನ್ನೆನೇ ಎಲ್ಲ ನಾನು ಇದನ್ನು ಮಾಡೆಲ್ಲ ಇಟ್ಟಿದ್ದೆ. ಅವರೆಕಾಯಿ ಎಲ್ಲ ಸಪ್ರೇಟ್ ಮಾಡಿ ಇನ್ನು ಮಿಕ್ಕಿದ್ದ ಅವರೆಕಾಯಿ ಎಲ್ಲ ಸುಲಿದು ನೆನೆಸಿ ಎಲ್ಲ ಇಟ್ಟಿದ್ದೀನಿ. ಅದನ್ನು ಮಧ್ಯಾಹ್ನ ಇದಕ್ಕಿದ್ದು ಬೇಳೆ ಸಾರು ಮಾಡೋಣ ಅಂತ. ಇವಾಗ ಜಸ್ಟ್ ನಾವು ಬೆಳಗ್ಗೆಗೇನು ಖಾರ ಪೊಂಗಲ್ ಸಿಹಿ ಪೊಂಗಲ್ ಮಾಡಬೇಕಲ್ಲ, ಹಾಗಾಗಿ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಫಸ್ಟು ಇಲ್ಲಿ ಕುಕ್ಕರಲ್ಲಿ ವಿಜಿಲು ಇದು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕಡಲೆಕಾಯಿ ಅವರೆಕಾಯಿನ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಪಾತ್ರೆಯಲ್ಲಿ ಗೆಣಸನ್ನ ಬೇಯಿಸೋಕ್ಕೆ ಇಡ್ತಾಯಿದ್ದೀನಿ. ಅದು ಆಗೋ ಅಷ್ಟೊತ್ತಿಗೆ ನಾನು ಈ ಕಡೆ ದೇವ್ರ ಮನೆ ಕೆಲಸ ಏನಿರುತ್ತೆ, ಈಚೆಗಡೆ ಕೆಲಸ ಏನಿರುತ್ತೆ ಅದನ್ನು ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಅಪ್ಪು ಮಲಗಿದ್ದ, ಹಾಗಾಗಿ ನನಗೆ ಈ ಕೆಲಸಗಳೆಲ್ಲ ಬೇಗ ಮಾಡ್ಕೊಂಬಿಟ್ರೆ ಅವ್ನು ಎದ್ದ ಮೇಲೆ ಅವನ್ನ ರೆಡಿ ಮಾಡೋದು, ಅವನ್ನ ನೋಡ್ಕೊಳ್ಳೋದು ಈ ಥರನೇ ಆಗುತ್ತೆ. ನಮ್ಮ ಮನೇಲಿ ಸಂಕ್ರಾಂತಿ ಹಬ್ಬ ಅಂದರೆ ಏನು ಅಂದರೆ ಹಸುಗಳಿಗೆ ಪೂಜೆ ಮಾಡೋದು. ನಿಮಗೆ ಗೊತ್ತಿರುತ್ತೆ, ನಮ್ಮ ಮನೇಲಿ ಹಸುಗಳಿರೋದ್ರಿಂದ ಈ ಸಂಕ್ರಾಂತಿ ಹಬ್ಬದ ದಿವಸ ನಾವು ಅವುಗಳಿಗೆ ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ತೀವಿ. ಪೂಜೆ ಮಾಡಬೇಕಾದ್ರೆ ಅವಕ್ಕೆ ನೈವೇದ್ಯಕ್ಕೆ ಸಿಹಿ ಪೊಂಗಲ್ ಎಲ್ಲ ಮಾಡ್ತೀನಿ. ನಾವೇನು ಕಡಲೆಕಾಯಿ ಗೆಣಸೆಲ್ಲ ಬೇಯಿಸ್ತೀವಿ ಅದೆಲ್ಲ ಮಾಮೂಲಿನೇ. ಅದ್ರ ಜೊತೆಗೆ ಅವಲಕ್ಕಿ ಬೆಲ್ಲ ಇದನ್ನು ಕೂಡ ಎಲ್ಲ ರೆಡಿ ಮಾಡಿ ಎಲ್ಲ ಇಟ್ಕೊಂಡು ಇವಾಗ ನಾನು ಈಚೆಗಡೆ ರಂಗೋಲಿ ಎಲ್ಲ ಹಾಕ್ತಾಯಿದ್ದೀನಿ, ಅರಿಶಿನ ಕುಂಕುಮ ಹೂವು ಎಲ್ಲ ಹಾಕ್ತಾಯಿದ್ದೀನಿ. ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಈಚೆಗಡೆನೂ ಕೂಡ ಎಲ್ಲ ರೆಡಿ ಮಾಡಿಕೊಂಡೆ. ನೋಡ್ತಾ ಇರ್ಬೋದು ಕಡಲೆಕಾಯಿ ಗೆಣಸು ಎಲ್ಲ ಬೇಯಿಸಿದ್ನಲ್ಲ ಅದೆಲ್ಲ ಆಗಿತ್ತು. ಹಾಗಾಗಿ ಅದನ್ನೆಲ್ಲ ಇಟ್ಬಿಟ್ಟು ಇವಾಗ ನಾನು ಸಿಹಿ ಪೊಂಗಲ್ ಮಾಡಬೇಕಲ್ಲ, ಸಿಹಿ ಪೊಂಗಲ್ಲು ದೇವ್ರ ಮುಂದೆ ಇಟ್ಟು ನೈವೇದ್ಯ ಇಟ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಅಪ್ಪು ಮಲಗಿದ್ದಾನೆ. ಹಾಗಾಗಿ ಅವ್ನು ಎದ್ದೇಳೋಕ್ಕಿಂತ ಮುಂಚೆನೇ ಸಿಹಿ ಪೊಂಗಲ್ ಖಾರ ಪೊಂಗಲ್ ಆಗಿಬಿಟ್ರೆ ಅವ್ನಿಗೆ ಆಮೇಲೆ ಎದ್ದ ಮೇಲೆ ಸ್ವಲ್ಪ ಅವನಿಗೂ ತಿನ್ನಿಸ್ಕೊಂಡು ಆಮೇಲೆ ಸ್ನಾನ ಮಾಡಿಸ್ಬೋದು ಅಂತೇಳಿ ಒಟ್ಟಿಗೆ ಮಾಡ್ತಾಯಿದ್ದೀನಿ. ಸಿಹಿ ಪೊಂಗಲ್ಗೆ ಮತ್ತು ಖಾರ ಪೊಂಗಲ್ಗೆ ಎರಡಕ್ಕೂ ರೈಸು ಮತ್ತು ಬೇಳೆನ ನಾನು ಹೆಸರು ಬೇಳೆ ಮತ್ತು ಸ್ವಲ್ಪ ತೊಗರಿ ಬೇಳೆನೂ ಹಾಕ್ತೀನಿ, ಎರಡು ಮಿಕ್ಸ್ ಮಾಡಿ ಹಾಕ್ತೀನಿ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದನ್ನು ಕುಕ್ಕರಲ್ಲಿ ಇಟ್ಟಿದ್ದೀನಿ. ಒಂದೇ ಸತಿ ಆಗುತ್ತೆ, ಅದಕ್ಕೆ ಏನು ಉಪ್ಪು ಹಾಕಲ್ಲ. ಆಮೇಲೆ ಖಾರ ಪೊಂಗಲ್ ಮಾಡ್ಬೇಕಾದ್ರೆ ಅದನ್ನು ಎಷ್ಟು ಬೇಕು ಅಷ್ಟನ್ನು ತೊಗೊಂಡು ಅದಕ್ಕೆ ಉಪ್ಪು ಹಾಕ್ಕೋತೀನಿ. ಹಾಗಾಗಿ ಎರಡಕ್ಕೂ ಒಟ್ಟಿಗೆ ವಿಜಿಲ್ನ ಕೂಗಿಸ್ಕೊತಾ ಇದ್ದೀನಿ. ಮಗು ಇರೋ ಮನೇಲಿ ನಾವು ಸಪ್ರೇಟಾಗಿ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ, ಹಾಗಾಗಿ ಒಂದೇ ಸತಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು ಸಿಹಿ ಪೊಂಗಲ್ಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಬೆಲ್ಲೆಲ್ಲ ಚಚ್ಚಿಬಿಟ್ಟು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಏಲಕ್ಕಿ ಕಾಯಿ ಆಗಿರ್ಬೋದು, ದ್ರಾಕ್ಷಿ ಗೋಡಂಬಿ ಏನೇನು ಬೇಕು ಸಿಹಿ ಪೊಂಗಲ್ಗೆ ಅದು ಕೂಡ ರೆಡಿ ಮಾಡಿ ಇಟ್ಕೊಂಡೆ. ಹಾಗೆ
ಇನ್ನೊಂದು ಸೈಡು ಖಾರ ಪೊಂಗಲ್ಗೂ ಕೂಡ ಹಾಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಟ್ಟಿಗೆ ಎರಡೂ ರೆಡಿ ಮಾಡಿ ಇಟ್ಕೊಬಿಟ್ರೆ ಒಗ್ಗರಣೆ ಹಾಕೋದಕ್ಕೆ ನಮ್ಗೆ ಈಸಿ ಆಗುತ್ತೆ ಅಲ್ವಾ. ಹಾಗಾಗಿ ಏನೇನು ಬೇಕಾಗುತ್ತೋ ಅದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸಿಹಿ ಪೊಂಗಲ್ಗೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಕೂಡ ಹಾಕೋಣ ಅಂತೇಳಿ ಬಾದಾಮಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ನಾನು ರೈಸ್ ವಿಜಿಲು ಹೊಡೀತು, ಹಾಗಾಗಿ ಅದನ್ನು ಆರೋದಕ್ಕೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟು ಇಲ್ಲಿ ನಾನು ಖಾರ ಪೊಂಗಲ್ಗೆ ಕಾಯಿ, ಆಮೇಲೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಇದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಎಲ್ಲ ಇದಾಗ್ಬಿಟ್ಟಿತ್ತು, ಹಾಗಾಗಿ ಅದನ್ನು ಕೂಡ ಎಲ್ಲ ಸೋಸಿಬಿಟ್ಟು ಖಾರ ಪೊಂಗಲ್ಗೂ ಕೂಡ ಎತ್ತಿ ಇಟ್ಕೊಂಡೆ. ಈ ಥರ ಅಡುಗೆ ಮಾಡಬೇಕಾದ್ರೆ ಎರಡೆರಡು ಕೆಲಸ ಒಟ್ಟೊಟ್ಟಿಗೆ ಮಾಡಬೇಕು, ಅವಾಗ ಬೇಗನೂ ಆಗುತ್ತೆ ನಮಗೆ. ಪೂಜೆ ಮಾಡೋದಕ್ಕೂ ಕೂಡ ಟೈಮ್ ಸಿಗುತ್ತೆ. ಇನ್ನು ಅಪ್ಪು ಎದ್ದ ಅಂತಂದರೆ ಅವ್ನು ನನ್ನ ಕೈಯೇ ಬಿಡೋಲ್ಲ. ಅದು ಮಾಡಿಕೊಡಿ ಇದನ್ನು ಮಾಡಿಕೊಡಿ ಅಂತ ಹೇಳ್ತಾನೆ ಇರ್ತಾನೆ. ಹಾಗಾಗಿ ಒಟ್ಟಿಗೆ ಮಾಡ್ತಾಯಿದ್ದೀನಿ. ಒಂದು ಕಡೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ತುಪ್ಪದಲ್ಲಿ ಹುರಿದು ಎತ್ತಿಟ್ಕೊಂಡೆ. ಅದೇ ತುಪ್ಪಕ್ಕೆ ಬೆಲ್ಲನೂ ಕೂಡ ಹಾಕಿ ಕನಗ್ಸೋಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರನ್ನ ಹಾಕಿಟ್ಟಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಅನ್ನ ಮತ್ತು ಹೆಸರುಬೇಳೆ ಎಷ್ಟು ಚೆನ್ನಾಗಿ ಇದಾಗಿದೆ. ಇವಾಗ ನಾನು ಖಾರ ಪೊಂಗಲ್ಗೆಲ್ಲ ಒಗ್ಗರಣೆ ಹಾಕ್ಕೊಂಡು ಉಪ್ಪು ಕೂಡ ಹಾಕಿ ಆನಂತರ ರೈಸ್ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನು ಮಾಡ್ತಾಯಿದ್ದೀನಿ. ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ಗೊತ್ತಿರುತ್ತೆ, ಎಷ್ಟೊಂದು ಜನ ಅಮ್ಮಂದಿರಿಗೆ ಗೊತ್ತಿರುತ್ತೆ. ಸೊ ಸೇಮ್ ಅದೇ ಥರನೇ ಸ್ವಲ್ಪ ಖಾರ ಖಾರ ಇರಲಿ ಅಂತ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಹಾಕಿದ್ದೀನಿ ಅಷ್ಟೇ. ಖಾರ ಪೊಂಗಲ್ ಆದಮೇಲೆ ಸಿಹಿ ಪೊಂಗಲ್ಗೆ ಏನು ನಾನು ಜಟ್ಟಿಟ್ಕೊಂಡಿದ್ದೆ ಬೆಲ್ಲ ಅದು ಕನಗಿತ್ತು, ಹಾಗಾಗಿ ಅದನ್ನು ಸೋಸ್ಕೋತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಧೂಳು ಏನಾದರೂ ಇದ್ದರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು, ಇದಿರುತ್ತಲ್ಲ ಕಡ್ಡಿ ಕಲ್ಲು ಏನಾದರೂ ಇದ್ದರೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸೋಸಿ ಒಂದೇ ಸತಿ ನಾನು ಕುಕ್ಕರ್ಗೆ ಆ ಪಾಕನ ಹಾಕೋತಾ ಇದ್ದೀನಿ. ನೋಡ್ಬೋದು ಎಷ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಾಗಿತ್ತು. ಇವಾಗ ನಾನು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಏನು ಹುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಲಾಸ್ಟಿಗೆ ಏಲಕ್ಕಿ ಕಾಯಿ ಇದು ನಾವು ಪುಡಿ ಏನು ಮಾಡಿರ್ತೀವಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋ ಬದಲು ಸೇಮ್ ಹಾಗೇ ನಾವು ರತೋಡಲ್ಲೇ ಚೆನ್ನಾಗಿ ಅದನ್ನು ಪುಡಿ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಅದು ಫ್ಲೇವರ್ ಚೆನ್ನಾಗಿರುತ್ತೆ. ಮಿಕ್ಸಿಲಿ ಹಾಕೋದ್ರಿಂದ ಅಷ್ಟೊಂದೇನು ಫ್ಲೇವರ್ ಇರೋಲ್ಲ. ಈ ಥರ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಹಾಗಾಗಿ ಸೇಮ್ ಸ್ವಲ್ಪ ಚಚ್ಚಿಬಿಟ್ಟು ಆನಂತರ ಅದನ್ನು ಕೂಡ ಮಿಕ್ಸ್ ಮಾಡಿ ನೋಡ್ಬೋದು ಎಷ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಬಂದಿದೆ. ಸಿಹಿ ಪೊಂಗಲ್ ಆಗಿದ ತಕ್ಷಣ ಮೊದಲು ದೇವರಿಗೆ ನೈವೇದ್ಯಕ್ಕೆ ಇಡೋಕ್ಕೆ ಒಂದು ಬಟ್ಲಿಗೆ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಅದನ್ನು ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟೆ. ಆನಂತರ ನಾನು ಕೂಡ ಹೋಗಿ ರೆಡಿಯಾಗಿ ಬಂದು ದೀಪ ಹಚ್ಚಬೇಕು. ಅಷ್ಟೊತ್ತೊಳಗೆ ಅಪ್ಪು ಕೂಡ ಎದ್ದು ಕೇಳ್ತಾ ಇದ್ದ, ಆಲೇ ತಾತ ಏನು ಮಾಡ್ತಾಯಿದ್ದೀರಾ, ಆಗಲೇ ಪೂಜೆ ಮಾಡ್ತಾಯಿದ್ದೀರಾ, ನಾನು ಎಬ್ಬಿಸ್ಲೇ ಇಲ್ಲ ಅಂತ ಹೇಳ್ತಾ ಇದ್ದ. ಆಯ್ತಪ್ಪ ನಾನು ಪೂಜೆ ಮಾಡ್ಬಿಟ್ಟು ಆಮೇಲೆ ಏನಾರ ರೆಡಿ ಮಾಡ್ತೀನಿ, ಅದಕ್ಕೆ ಎಬ್ಬಿಸ್ಲಿಲ್ಲ. ಪೂಜೆ ಮಾಡಿಬಿಟ್ಟು ಆಮೇಲೆ ರೆಡಿ ಮಾಡ್ತೀನಿ ಅಂದೆ. ಸರಿ ಆಯಿತು ಅಂತ ಹೇಳ್ದ ಅವನು. ಮನೇಲೇ ಪೂಜೆ ಎಲ್ಲ ಮಾಡಿ ಅಪ್ಪನೂ ಕೂಡ ಸ್ನಾನ ಮಾಡಿಸಿ ಅವನಿಗೂ ಕೂಡ ಬಟ್ಟೆ ಹಾಕಿ ರೆಡಿ ಮಾಡಿ ಇಲ್ಲಿ ಹೊಲದ ಹತ್ರ ಕರ್ಕೊಂಬಂದ್ವಿ. ಹಸುಗಳ್ನ ಕಟ್ಟಾಕಿದ್ವಲ್ಲ ಅಲ್ಲಿ ಪೂಜೆ ಮಾಡಬೇಕಲ್ಲ ಹಸುಗಳಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಬಂದ್ವಿ. ಹಾಗೆ ಪ್ರವೀಣವ್ರು ಇಲ್ಲ ಹಸುಗಳ್ನೆಲ್ಲ ಸಾಲಾಗಿ ಕಟ್ತಾ ಇದ್ದಾರೆ. ಸಾಲಾಗಿ ನಿಲ್ಲಿಸ್ಬಿಟ್ಟು ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕಟ್ತಾ ಇದ್ದಾರೆ. ನಾನು ಅವನು ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಆನಂತರ ಅಲ್ಲೇನಿತ್ತು ಅರಿಶಿನ ಕುಂಕುಮ ಶೆಡ್ಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹಾಗೆ ಇದನ್ನೆಲ್ಲ ಕಟ್ಟಿದ್ರು ಕಬ್ಬುದೆಲ್ಲ. ಇವಾಗ ಹೂವು ಅರಿಶಿನ ಕುಂಕುಮ ಹಸುಗಳಿಗೂ ಕೂಡ ಇಡ್ತಾ ಇದ್ದಾರೆ. ಹಾರ ತಂದಿದ್ರು ಅದನ್ನು ಕೂಡ ಎಲ್ಲ ಹಾಕಿ ಆನಂತರ ಫ್ಯಾಮಿಲಿ ಫುಲ್ಲು ಎಲ್ಲರೂ ಪೂಜೆ ಮಾಡಿ ಅವುಗಳಿಗೆ ನಾವೇನು ತಂದಿದ್ವಿ ಪ್ರಸಾದನ ಅದನ್ನು ಕೂಡ ಎಲ್ಲ ಕೊಟ್ಟು ಅವುಗಳ ಆಶೀರ್ವಾದ ಕೂಡ ತೊಗೊಂಡ್ವಿ. ತುಂಬಾ ಖುಷಿಯಾಗುತ್ತೆ ಈ ಒಂದು ಹಬ್ಬದಲ್ಲಿ ನಾವು ಈ ಥರ ಸಾಲಾಗಿ ನಿಲ್ಲಿಸಿ ಪೂಜೆ ಮಾಡ್ತೀವಲ್ಲ, ಅದೇನೋ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡೋದಕ್ಕೂ ಕೂಡ. ಅಪ್ಪ ಮಗನ ಫೋಟೋ ಶೂಟು ಕೂಡ ನಡೀತಾ ಇದೆ. ಇಲ್ಲಿ ನಾವು ಪೂಜೆ ಎಲ್ಲ ಆಗಿ ಎಲ್ಲರೂ ಪ್ರಸಾದ ಎಲ್ಲ ತೊಗೊಂಡ್ಮೇಲೆ ಎಲ್ಲರೂ ಫೋಟೋಸು ಎಲ್ಲ ತಗೊಳ್ತಾಯಿದ್ರು. ಅದನ್ನು ಕೂಡ ನಾನು ಕೂಡ ಒಂದು ಕ್ಲಿಪ್ಪನ್ನ ತೊಗೊಂಡೆ. ಆನಂತರ
ಎಲ್ಲ ಆದಮೇಲೆ ಅವುಗಳನ್ನೆಲ್ಲ ಶೆಡ್ಡಿಗೆ ಕಟ್ಟೋಣ ಅಂತ ಹೇಳಿ ಕಟ್ತಾ ಇದ್ದಾರೆ ಅವರು. ನಾನು ಫೋಟೋ ತೆಗಿತೀನಿ ಅನ್ನೋದಕ್ಕೆ ಕಣ್ಣು ಮುಚ್ಕೋತಾ ಇದ್ದಾನೆ. ಬೇಡ ನಾನು ತೆಗೆಸ್ಕೊಡಲ್ಲ ಅಂತೇಳಿ ಕಣ್ಣು ಮುಚ್ಕೋತಾ ಇದ್ದಾನೆ ಅಪ್ಪು. ನಾನು ಹೌದಾ ಸರಿ ಸರಿ ಆಯಿತು ಅಂತೇಳಿ ಇಳಿಸ್ಬಿಟ್ಟು ನಾನು ಸುಮ್ಮನೆ ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ಆನಂತರ ಅವುಗಳನ್ನೆಲ್ಲ ಒಳಗೆ ಕಟ್ಟಾಕಿ ಹುಲ್ಲು ಕೂಡ ಹಾಕಿದ್ರು. ಆ ಕೈ ತಿಂತಾಳೆ ನೋಡಿ ಹೇಳು. ಕೈ ಸೀರೆ ತಿನ್ನೋದು, ಕೈ ತಿನ್ನೋದು. ನಿಂಚಳೆ ಅವೆಲ್ಲ ಮಾಡ್ದಲ್ಲ ಹಂಗೆ ಮಾಡು. ಬಾ ಬಾ ಬಾ. ಚಡಿ ಪಾಪ ಅಲ್ಲ, ಅಂಬಾ ಪಾಪ. ಇದೆಲ್ಲ ಅಂಬೆಲ್ಲ. ಬಟ್ಟೆ ತಿನ್ನು, ಚೀಟು ತಿನ್ನು. ಅಲ್ಲೋಡೋದು ಅದು ತಿಂತಾ ಇದೆ. ತಿನ್ಬೇಡ ಬಾರೇ ಅನ್ನು, ತಿನ್ಬೇಡ ಬಾರೇ. ಅಲ್ಲಿ ಸ್ವಲ್ಪ ಕರುಗಳ ಜೊತೆ ಎಲ್ಲ ನಾನು ಅಪ್ಪು ಇಬ್ಬರು ಆಟ ಆಡಿಕೊಂಡು ಮಾತಾಡಿಕೊಂಡು ಅಲ್ಲಿಂದ ನಾವು ನಮ್ಮೂರಲ್ಲಿ ಗೊಳ್ಳಳ್ಳಿ ದೇವಸ್ಥಾನದಲ್ಲಿ ಊರ ದೇವರೆಲ್ಲ ಮೆರವಣಿಗೆ ಮಾಡ್ತಾಯಿದ್ರು. ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಮೆರವಣಿಗೆ ಟೈಮಲ್ಲಿ ಅಷ್ಟೇ ಅಲ್ಲಿಗೆ ಹೋಗಿ ಅಲ್ಲೂ ಕೂಡ ಆ ಪೂಜೆ ಕೂಡ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಅದು ಮೆರವಣಿಗೆ ವಾಪಸ್ ಹೋಗ್ತಾಯಿತ್ತು ದೇವರು. ಇದಕ್ಕೆ ಕುಣಿತಾ ಇದ್ದಾನೆ ನನ್ನ ಮಗ. ಬಾಗ್ಲ ಹತ್ರ ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಬಾಪು ಅಂತ ಕೇಳಿದ್ರು ಬಿಡ್ತಾ ಇಲ್ಲ, ಕುಣಿತಾನೆ ಇದ್ದ. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಬಂದ್ವಿ. ಅಪ್ಪುನ ಮಲಗಿಸಿದ್ದೀನಿ, ಮಲಗಿದ್ದಾನೆ. ಸ್ವಲ್ಪ ಯಾಕೋ ಅವನಿಗೆ ಹುಷಾರಿಲ್ದಂಗೆ ಆಗ್ತಾಯಿದೆ, ಗೊತ್ತಾಗ್ತಾಯಿಲ್ಲ ಏನು ಮಾಡಬೇಕು ಅಂತ. ಹಾಸ್ಪಿಟ್ಲಿಗೆ ಹೋಗೋಣ ಅಂತಲೂ ಅನ್ಕೋತಾ ಇದ್ದೀವಿ, ನೋಡಬೇಕು. ಆರಾಮಾಗಿರ್ತಾನೆ, ಸಡನ್ನಾಗಿ ಇದಾಗ್ಬಿಡ್ತಾನೆ. ಅಮ್ಮ ಹೊಟ್ಟೆ ನೋವು, ಅಮ್ಮ ಕಾಲು ನೋವು ಅಂತಾನೆ. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಡಾಕ್ಟ್ರು ಇವಾಗ ಸಿರಪ್ ಹಾಕಕ್ಕೆ ಹೇಳಿದ್ದಾರೆ, ಹಾಕ್ತಾಯಿದ್ದೀನಿ. ಇನ್ನೊಂದು 3-4 ಡೇಸ್ ಆದಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ಕರ್ಕೊಂಡು ಹೋಗಬೇಕು. ಹಾಗೆ ಇವಾಗ ಕೆಲಸ ಏನಿಲ್ಲ. ಖಾರ ಪೊಂಗಲ್, ಸಿಹಿ ಪೊಂಗಲ್ ಇದೆ. ಆದರೆ ಇವಾಗ ಇದ್ಕಿದ ಬೇಳೆ ನೆನೆಸಿಟ್ಟಿದ್ದೀನಿ. ಹಾಗಾಗಿ ಇದ್ಕಿದ ಬೇಳೆ ಸಾಂಬಾರು ಮಾಡಿಬಿಟ್ಟು ಸ್ವಲ್ಪ ಪೂರಿ ಮಾಡೋಣ ಅಂತ ತುಂಬ ದಿವಸದಿಂದ ಅನ್ಕೋತಾ ಇದ್ದೀನಿ. ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು, ಹಾಗಾಗಿ ಮಾಡೋಣ ಅಂತ. ಬೇಗನೂ ಆಗೋಗ್ಬಿಡುತ್ತೆ ಅಲ್ವಾ, ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೀನಿ ಇವಾಗ. ಆ್ಯಂಡ್ ಅಪ್ಪು ಮಲಗಿದ್ದಾನೆ. ನಾನು ಸ್ವಲ್ಪ ವೀಡಿಯೋ ಎಡಿಟಿಂಗ್ ಇತ್ತು, ಅದನ್ನು ಮಾಡಿಬಿಟ್ಟು ಆ್ಯಂಡ್ ಇನ್ಸ್ಟಾಗ್ರಾಮ್ಗೂ ಅಷ್ಟೇ ಸಂಕ್ರಾಂತಿದು ಇವತ್ತು ಒಂದು ಬ್ಲಾಗ್ ಬೆಳಗ್ಗಿಂದ ಏನು ನಾನು ತೆಗ್ದಿದ್ದೆ ಅದನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಈ ಬ್ಲಾಗು ನಾಳೆ ಬರುತ್ತೆ, ಸಂಕ್ರಾಂತಿ ಹಬ್ಬದ್ದು. ಲೇಟ್ ಮಾಡಲ್ಲ, ಅಪ್ಲೋಡ್ ಮಾಡ್ತೀನಿ ಎಡಿಟ್ ಮಾಡಿ. ಇವಾಗ ಅದನ್ನು ಇದ್ಕಿದ ಬೇಳೆ ಎಲ್ಲ ಇದಕ್ಕಿ ಸಾಂಬಾರು ಮಾಡಬೇಕು. ಈ ಸೀಸನಲ್ಲಿ ಎಷ್ಟು ತಿಂದರೂ ಸಾಕಾಗಲ್ಲ. ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರಿಗೂ ಫೇವ್ರೇಟು ಇದ್ಕಿದ ಬೇಳೆ ಸಾರು, ಮುದ್ದೆ ಈ ಥರದ್ದೆಲ್ಲ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ. ನಾನು ನೆನ್ನೆನೇ ಎಲ್ಲ ಸುಳಿದ್ಬಿಟ್ಟು ಎಲ್ಲ ಇಕ್ಕಿದ್ದೆ. ಅದನ್ನು ಇದಕ್ಬಿಟ್ಟು ನನಗೆ ಪೂರಿ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು. ಹಾಗಾಗಿ ಅದನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಈ ಪ್ರೋಗ್ರಾಮ್ ಇದೆ. ಇವಾಗ ಕಾಳೆಲ್ಲ ಇಟ್ಟಕ್ಬಿಟ್ಟು ನಾನು ಇದ್ಕಿದ ಬೇಳೆ ಸಾಂಬಾರು ಮಾಡಿಕೊಂಡೆ. ಕುಕ್ಕರಲ್ಲೇ ಇಟ್ಬಿಟ್ಟೆ ಒಂದೇ ಸತಿ ಮಸಾಲೆ ಎಲ್ಲ ರುಬ್ಬಿಟ್ಟು, ಯಾಕಂದರೆ ಬೇಗನೂ ಆಗುತ್ತೆ, ಮಧ್ಯಾಹ್ನ ಹೊಟ್ಟೆ ಕೂಡ ಹಸ್ಕೊಂಡಿರ್ತಾರೆ ಅಂತ ಹೇಳ್ಬಿಟ್ಟು. ಈ ಥರ ನಾವು ಹಬ್ಬನ ಆಚರಿಸಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರೆದಂಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.